ನಮಸ್ಕಾರ ಗುರು, ಎಲ್ಲರೂ ಆಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಏನಪ್ಪ ಏನೋ ಬೆಳಗ್ಗೆ ಕಾರಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಅಂದ್ಕೊಂಡಿದ್ದೀರಾ? ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಟೈಟಲ್ ತಮ್ಮದೇ ನೋಡಿಬಿಟ್ಟು. ಇವತ್ತು ನಾವು ಹೊರಟಿರೋದು ನಾನು, ನನ್ನ ಫ್ರೆಂಡ್ಸು ಮತ್ತು ನವೀನ್, ನಾವೆಲ್ಲ PU ಮೇಟ್ಸು ಆ್ಯಂಡ್ ನಮ್ಮ ತಮ್ಮ ಒಬ್ಬ ಚಿತ್ರದುರ್ಗಕ್ಕೆ ಹೋಗ್ತಾ ಇರೋದು. ಒಂದು ಬೈಕ್ ಈವೆಂಟ್ ಇದೆ, ಲಾಂಚ್ ಈವೆಂಟು. ಅಲ್ಲಿಗೆ ಟಿಪಿಕಲ್ ಕನ್ನಡಿಗ ಅವ್ರು ಬರ್ತಾ ಇದ್ದಾರೆ. ತುಂಬ ದಿವಸದಿಂದ ಆಸೆ, ಅದು 4 ವರ್ಷದಿಂದನೂ ಫಾಲೋ ಮಾಡ್ತಾ ಇದ್ದೀನಿ ಅವ್ರನ್ನ. ಬಟ್ ಅವ್ರನ್ನ ಮೀಟ್ ಮಾಡೋಕ್ಕಾಗೇ ಇರಲಿಲ್ಲ ಇದುವರೆಗೂ. 3 ಸಲ ಮೈಸೂರಿಗೆ ಹೋಗಿದ್ದೀನಿ, ಆದರೂ ಮೀಟ್ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಅದು ಇದು ಪ್ರಾಬ್ಲಮ್ಸ್ ಅಂತಂದ್ಬಿಟ್ಟು ಏನೇನೋ ಇದರಲ್ಲಿ ಬ್ಯುಸಿಲಿ ಬಂದುಬಿಡ್ತಿದ್ದು ವಾಪಸ್ ರಿಟರ್ನು. ಆಮೇಲೆ ಒಂದ್ಸಲಿ ಹೋಗಿದ್ವಿ, ಬಟ್ ಅವ್ರು ಇರಲಿಲ್ಲ, ಬೇರೆ ಕಡೆ ಎಲ್ಲ ಹೋಗಿದ್ರು. ಹಂಗಾಗಿ ಇವತ್ತು ಮೊನ್ನೆ ಸ್ಟೋರಿ ನೋಡಿದೆ, ಹಿಂಗೆ ಬರ್ತಾ ಇದ್ದೀನಿ ಚಿತ್ರದುರ್ಗಕ್ಕೆ ಅಂತ ಹೇಳಿದ ತಕ್ಷಣ ಖುಷಿ ಆಯಿತು. ಹಿಂಗೆ ಇಲ್ಲಿಂದ ಒಂದು 40 ಮಿನಿಟ್ಸ್ ಜರ್ನಿ ಅಷ್ಟೇ ನಂದು, 50 ಕಿಲೋಮೀಟರ್ಸು. ಅದು ಹೋಗ್ತಾ ಇರೋದು ಕೃಷ್ಣದಲ್ಲಿ. ನೋಡ್ರಿ ವ್ಯೂ ಹೆಂಗೈತೆ, ಸಾಕಾಗೈತಲ್ಲ. ಹೆಂಗೈತೆ ನೋಡ ಮಗ ಬೆಳಗ್ಗೆ ವ್ಯೂ, ಸೂಪರ್ ಮಾತ್ರ. 8:30 ಬರ್ತಾ ಇದ್ದಾರಂತೆ. 8:30 ಅಷ್ಟೊತ್ತಿಗೆ ಇರ್ತಾರಲ್ಲಿ ಶೋರೂಮಲ್ಲಿ, MG ಮೋಟರ್ಸ್ ಅಂತ ಅಂದ್ಬಿಟ್ಟು, EOP ಅಡ್ವೆಂಚರ್ಸ್ ಅಂತ ಅವರು ಇದು ಮಾಡ್ತಾ ಇರೋದು, ಕಂಡಕ್ಟ್ ಮಾಡ್ತಾ ಇರೋದು ಅದು. ಹಂಗಾಗಿ ಹೋಗಿ ನೋಡ್ಕೊಂಬರೋಣ, ಸಿಕ್ಕರೆ ಮಾತಾಡ್ಸ್ಕೊಂಬರೋಣ, ಹಂಗೆ ಸಿಕ್ಕರೆ ಒಂದು ಸೆಲ್ಫಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಓಕೆ, ಬನ್ನಿ ಸೀದಾ ಚಿತ್ರದುರ್ಗದಲ್ಲಿ ಸಿಗೋಣ ಆ್ಯಂಡ್ ಅವ್ರನ್ನ ಮೀಟ್ ಮಾಡೋಣ. ಆ್ಯಂಡ್ ಎಲ್ರಿಗೂ ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು 77 ಅಲ್ಲ ಮಚ್ಚ, 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಏನೇನು ನಿಮ್ಮ ಲೈಫಲ್ಲಿ ಏನೇನು ಅಂದ್ಕೊಂಡಿದ್ದೀರಾ ಎಲ್ಲದೂ ಆಗಲಿ, ಒಳ್ಳೇದಾಗಲಿ. ಆ್ಯಂಡ್ ಅಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಇರುತ್ತೆ, ಹೋಗ್ತಾ ಇದ್ದೀವಲ್ಲ ಆ ಪ್ಲೇಸಲ್ಲಿ. ಹೋಗೋಣ ಬನ್ನಿ, ಚೆನ್ನಾಗಿರುತ್ತೆ. ವೀಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಟಿಪಿಕಲ್ ಕನ್ನಡಿಗರನ್ನ ಮಾತಾಡಿಸ್ತೀನಿ, ಆದರೆ ಸಿಕ್ಕರೆ ಮಾತಾಡಿಸ್ತೀನಿ, ಇಲ್ಲ ಅಂತಂದರೆ ದೂರದಲ್ಲೇ ವೀಡಿಯೋ ಮಾಡಿ ಹಾಕ್ತೀನಿ. ಸರಿ ಬನ್ನಿ ಹೋಗೋಣ. ಇಲ್ಲಿ ನೋಡ್ರಪ್ಪ, ನಮ್ಮ ಕಾರ್ ಇಲ್ಲಿ ನಿಂತೈತೆ. ಟಿಪಿಕಲ್ ಕನ್ನಡಿಗ ಅವ್ರದ್ದು ಕಾರು ನೋಡ್ಬೋದು. ಇಲ್ಲಿ ನಂಬರು 1111 ನಂಬರು. ಬಾಯ್ಸ್ ಎಲ್ಲ ಬಂದಿದ್ದಾರೆ. ಸ್ಟಾರ್ಟ್ ಆಗೈತಾ ಬ್ರೋ? ಸ್ಟಾರ್ಟ್ ಆಗಿತ್ತಾ? ಬರೀ ಯಾರೋ ಮಗ ಮಾಮನ ನೋಡ್ರಪ್ಪ, ಟಿಪಿಕಲ್ ಬ್ರೋ ಇಲ್ಲೇ ಇದ್ದಾರೆ. ಬ್ರೋ ಆಯ್ ಮಾಡಿ ಬ್ರೋ, ಟಿಪಿಕಲ್ ಬ್ರೋ ಆಯ್ ಮಾಡಿ ನೋಡಿ. ಅದ್ಭುತವಾದ ಕಾನ್ಸೆಪ್ಟ್ ಜೊತೆ ಬಂದಿದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಸ್ಪೆಷಲ್ ಚೀಫ್ ಗೆಸ್ಟ್ ಬಂದಿದ್ದಾರೆ. ಅವ್ರು ಯಾರು ಅಂತ ಕೂಡ ನಿಮಗೆ ಗೊತ್ತು. ಅವ್ರ ಬಗ್ಗೆ ಒಂದು ಗ್ಯಾರಂಟಿ ಹೇಳ್ತೀನಿ. ಕನ್ನಡ ಕಲ್ಚರ್ನ ಕ್ಯಾರಿ ಮಾಡಿಕೊಂಡು ಮಾಡರ್ನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರಾಂಗ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಿಕೊಂಡು ಯೂತ್ಸ್ಗೆ ಗ್ರೇಟ್ ಇನ್ಸ್ಪಿರೇಷನ್ ಆಗಿ, ಬ್ರ್ಯಾಂಡ್ಸ್ಗೆ ವಾಯ್ಸ್ ಆಗಿ, ಆಡಿಯನ್ಸ್ಗೆ ಟ್ರಸ್ಟೆಡ್ ಕ್ರಿಯೇಟರ್ ಆಗಿ, ಎಲ್ಲದರ ಜೊತೆ ಒಬ್ರು ಫಿಲ್ಮ್ ಮೇಕರ್ ಆಗಿ, ಕ್ರಿಯೇಟರ್ ಡೈರೆಕ್ಟರ್ ಆಗಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಮೋಸ್ಟ್ ಟ್ಯಾಲೆಂಟೆಡ್ ಅಂಡ್ ಫೇಮಸ್ ಕಾಂಟೆಂಟ್ ಕ್ರಿಯೇಟರ್ ಟಿಪಿಕಲ್ ಕನ್ನಡಿಗ ಅವರು ಯಾರು ಮಾತಾಡ್ತಾರೆ. ಇದೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಅದೇ ಅವರು ಆವಾಗಲೇ ಹೇಳ್ದಂಗೆ ದೇಶ ಸೇವೆ ಬಿಟ್ರೆ ಮೋಸ್ಟ್ಲಿ ಬೈಕಿಗೆ ಅನ್ಸುತ್ತೆ ಹುಡುಗರು ಎಷ್ಟು ಸೇರ್ಕೊಳ್ಳೋದು. ಸೊ ಎಲ್ಲ ಹೊಸ ಗಾಡಿನ ನೋಡುವ, ಎಂಜಾಯ್ ಮಾಡುವ. ನಾನು ಆಲ್ರೆಡಿ ಓಡಿಸಿದ್ದೀನಿ. ನಿಮ್ಮಲ್ಲಿ ಯಾರ್ಯಾರು ತಗೋಬೇಕು ಅಂತ ಇದ್ದೀರಾ ಎಲ್ಲ ಒಂದ್ಸಲ ಟೆಸ್ಟ್ ರೈಡ್ ಮಾಡಿ. ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. Type of cooling system is used in this. Liquid cold. Actually, Right answer. So it's a combination of one more ಯಾವ್ದು? Air and ಆಯಿಲ್ ಕೋಲ್ಡ್. ಬಚ್ಚ ಏನೋ ನೀಲೋಪ ಮಾಡ ಯೂಟ್ಯೂಬ್ ಕಥೆ ಹೇಳ್ತಾ ಇದ್ದೆ, ಹೊರಗೆ ಹೋಗೋ ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತ. ಬಟ್ ಮನೇಲಿ ಬಿಡ್ತಾ ಇರಲಿಲ್ಲ ಟ್ರಿಪ್ ಹೋಗೋದಕ್ಕೆ. ನಾವು ಬೈಕ್ ಟ್ರಿಪ್ ಮಾಡೋಣ ಅಂತ ಪ್ಲಾನ್ ಮಾಡೋಕೆ ಅದು ಆಗಿಲ್ಲ.
ಸೊ ನಮ್ಮ ಕಡೆ ಕೇಳ್ಬಿಟ್ಟಿದೆ ಚಿತ್ರದುರ್ಗದ ಹುಡುಗರ ಕಡೆಗೆ ಊರದ ಪ್ರಾಣ ಅಂತ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಇದೇ ತರ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮನ್ನ ಎಷ್ಟೊಂದು ಜನ ಕಾಂಟೆಂಟ್ ಕ್ರಿಯೇಟರ್ ಗಳಿದ್ದೀರಾ, ಎಲ್ರಿಗೂ ಒಬ್ರಿಗೊಬ್ರು ಕೈ ಹಿಡಿರಿ, ಎಲ್ಲ ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಚಿತ್ರದುರ್ಗಕ್ಕೆ ಬಂದಿದ್ದು. ಮತ್ತೆ ಬೈಕ್ ಎತ್ಕೊಂಡ್ ಬರ್ತೀವಿ, ಮತ್ತೆ ಎಲ್ಲ ಒಟ್ಟಿಗೆ ರೈಡ್ ಮಾಡುವ ಹೇಳ್ತೀವಿ. ವೀಕ್ಲಿ ಟು ಡೇಸ್ ಟಿಪಿಕಲ್ ಬ್ರೋ ಥರ ಸೇಮ್ ಮಂಗಳವಾರ ಬೆಳಿಗ್ಗೆ ಮತ್ತು ಶುಕ್ರವಾರ ಬೆಳಿಗ್ಗೆ 11:11 ಸ್ಟಾರ್ಟ್ ಮಾಡಿ 4 ತಿಂಗಳಾಯಿತು. ಇವಾಗ ವೀಕೆಂಡ್ಸಲ್ಲಿ ನಮ್ಮದು ತೋಟ ಅಲ್ವಾ, ತೋಟನೂ ನೋಡ್ಕೋಬೇಕು, ಟೈಮ್ ಸಿಕ್ಕಾಗ ವಿಡಿಯೋನೂ ಮಾಡ್ಕೋಬೇಕು. ಸ್ವಲ್ಪ ಕಷ್ಟ ಮೇಂಟೈನ್ ಮಾಡೋದು. ಹಾಗಾಗಿ ನಾನು ಟೈಮ್ ಸಿಕ್ಕಾಗೆಲ್ಲ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಕ್ಲಿಕ್ ಆಗೋದು ಸ್ವಲ್ಪ ಕಷ್ಟ. ಸ್ಟಾರ್ಟಿಂಗ್ ಒಂದು 2-3 ತಿಂಗಳು, 2-3 ತಿಂಗಳಲ್ಲ 1 ತಿಂಗಳು ಏನು ಎಕ್ಸ್ಪೆಕ್ಟ್ ಮಾಡಿರೋದು. 4 ಮಂತ್ಸ್ ಆಯ್ತು ಆಲ್ರೆಡಿ. 4 ಮಂತ್ಸ್ ಅಂದರೆ ನಮ್ಮ ಸೈಡು ಜನ ವೀಡಿಯೋಸ್ ನೋಡಲ್ಲ ಯೂಟ್ಯೂಬ್, ಅದೇ ಒಂದು ಪ್ರಾಬ್ಲಮ್ ಆಗಿದೆ. ಅವ್ರನ್ನೆಲ್ಲ ಅಟ್ರಾಕ್ಟ್ ಮಾಡಬೇಕು, ಅದೊಂದು ನಂದು ಗೋಲ್ ಇರೋದೇ ಅಷ್ಟೇ. ನಮ್ಮೂರಲ್ಲೂ ಒಬ್ಬ ಇದೇನಪ್ಪ ಅಂತಂದು ಕಂಡಿಡಿದೆ. ಎಲ್ಲಿ ಜನದ ಇಂಟ್ರಾಕ್ಷನ್ ಮಾಡಿ, ಓಕೆ ಜನದ ಇಂಟ್ರಾಕ್ಷನ್ ವೀಡಿಯೋಸ್ ಆಗ ಜನ ಅಟ್ರಾಕ್ಟ್ ಆಗ್ತಾರೆ, ಜನ ಫುಲ್ ಆಗ್ತಾರೆ. ಜನ ಫುಲ್ ಆದಮೇಲೆ ಕಂಟೆಂಟ್ಸ್ ಅದೇ ಕಂಟೆಂಟ್ ಮಾಡ್ತಾ ಇರ್ತೀನಿ. ಬೈಕ್ ರಿವ್ಯೂಸು, ಕಾರ್ದು ಎಲ್ಲ, ತೋಟದ ಬಗ್ಗೆ, ಫಾರ್ಮಿಂಗ್ ಬಗ್ಗೆ ಎಲ್ಲದೂ ವೀಡಿಯೋಸ್ ಮಾಡ್ತಾರೆ. ಹೀಗಾಗಿ ಇವ್ರು ಬಂದಿದ್ರಲ್ಲ ಸರ್, ವೇಟ್ ಮಾಡೋಣ ಅಂತ ಬಂದ್ವಿ. ಬೆಳಗ್ಗೆನೇ ಬಂದ್ವಿ. ಕ್ರಿಸ್ಟಲಲ್ಲಿ ತಗೋಬೇಕು ಇವಾಗ. ಹೊಸ ಕ್ರಿಯೇಟರ್ ಏನು ಹೇಳ್ತಾರೆ ಬ್ರೋ ನೀವು? ಕ್ರಿಯೇಟ್ ಮಾಡ್ತಾರೆ ಅಷ್ಟೇ, ಎಲ್ಲ ಒಳ್ಳೇದಾಗ್ತದೆ. ಥ್ಯಾಂಕ್ ಯು ಬ್ರೋ. ಭಾಳ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ, ಮೀಟ್ ಮಾಡೋಕ್ಕಾಗಿರಲಿಲ್ಲ, ಸಿಗ್ತಾ ಇರಲಿಲ್ಲ. ಅಂದರೆ ಮೈಸೂರಿಗೆ ತುಂಬ ಜನ ಬರ್ತಾ ಇದ್ದೆ, ಸಿಗ್ತಾ ಇರಲಿಲ್ಲ. ಓಕೆ ನಮಗೆ ಟೈಮ್ ಇಲ್ಲ, ನಾವು ಹೋಗ್ಬೇಕಂಗಾಗಿ. ಏನಂತ ಹೇಳ್ತೀರಾ ಹೊಸ ಕ್ರಿಯೇಟರ್ಸ್ಗೆ? ಆದೋ ಬೆಸ್ಟ್ ಅಂತ ನಿಮ್ಮ ಇನ್ಸ್ಪಿರೇಷನ್ 4 ವರ್ಷದಿಂದ ನಾನು ಕಾದು ಯಾವಾಗಾದ್ರು ಒಂದು ಒಳ್ಳೆ ಸ್ಟೇಜ್ ಬರಲಿ, ಸಿಗಲಿ, ನೋಡೋಣ, ಮಾತಾಡ್ಸೋಣ. ಇವತ್ತು ಮನ್ಸು ಬಿಚ್ಚಿ ಮಾತಾಡೋಣ. ಏನು ಹೇಳ್ತಾರೆ ದೊಡ್ಡವ್ರು ಹೇಳಿದಾಗ ಕೇಳಬೇಕು. ಹೆಂಗಿದೆ ಯೂಟ್ಯೂಬ್ ಲೈಫ್? ಚೆನ್ನಾಗಿದೆ ಮುಂದೆ? ಓಕೆನಾ? ಅಂದರೆ ನಾವು ಫಾರ್ಮಿಂಗ್ ಫೀಲ್ಡಲ್ಲಿ ಇರೋದು, ಅದ್ರ ಬಗ್ಗೆನೇ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆನೂ ಮಾಡ್ತೀನಿ, ಬೈಕ್ಸ್ ಕಾಸ್ಟ್ಗಳ ಬಗ್ಗೆನೂ ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗಲಿ ಅಷ್ಟೇ, ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಈ ಥರ ಮಂಗಳವಾರ 11 ಶುಕ್ರವಾರ 11 ಬಿಡ್ತಾ ಇದ್ದೀನಿ. ಬೆಳೆದ್ಮೇಲೆ ನಮ್ಮ ವಿಡಿಯೋ ಏನಿಲ್ಲ ಬ್ರೋ, ಬಟ್ ತುಂಬ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಬಟ್ ನಿಮ್ಮಷ್ಟು ಇನ್ಸ್ಪಿರೇಷನ್ ಮಾಡಿರೋದು ನನಗೆ ಯಾರೂ ಇಲ್ಲ. ನಿಮ್ಮ ನೋಡೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಥ್ಯಾಂಕ್ ಯು. ನಾನು ಎಲ್ರಿಗೂ ಒಂದು ಹೇಳ್ತೀನಿ, ನೀವು ಏನು ಅಂದ್ಕೊಂಡಿದ್ದೀರ ಅದನ್ನು ಮಾಡಿರಿ. ಸಪೋರ್ಟಿಗೆ ಅಣ್ಣ ಇದ್ದಾರೆ, ಎಲ್ಲರೂ ಇದ್ದಾರೆ. ಒಂದಲ್ಲ ಒಂದಿನ ಇವ್ರ ಥರನ ನಾವು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡೋದಾರ ಆಗಲಿ. ನಿಮ್ಗೆ ಏನೇನು ಅನಿಸುತ್ತೋ, ಯಾವ ಫೀಲ್ಡ್ ಬಗ್ಗೆ, ಯಾವ ಫೀಲ್ಡಲ್ಲಿ ಎಲ್ಲಿ ಏನೇ ಮಾಡಿರಿ, ಒಳ್ಳೆ ಕಂಟೆಂಟ್ ಕೊಡಿರಿ. ಆ್ಯಂಡ್ ಜನಗಳಿಗೆ ಒಂದು 4 ಮನೆ ಹಾಳಾಗಬಾರ್ದು, 4 ಮನೆ ಉದ್ಧಾರ ಆಗಬೇಕು ಅಂಥ ಕಂಟೆಂಟ್ನ ಕೊಡಿರಿ. ಆ್ಯಂಡ್ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಗೈಸ್ ಇಲ್ಲಿ ನೋಡಿರಿ, ಟಿಪಿಕಲ್ ಬ್ರೋದು ಹೈಲೈಕ್ಸ್ ಹೊಸದು, ಆ್ಯಂಡ್ ನಮ್ಮದು ಕಾರು. 1-2 ಫೋಟೋ ಶೂಟ್ ಮಾಡ್ಕೊಂಡು ಮಚ್ಚ, ಇದು ಫೋಟೋ ನೋಡಿ, ವಿಡಿಯೋ ನೋಡಿ. ಅಲ್ಲಿ ಒಂದೊಂದು ಅಂತ ಬರಬೇಕು, ನಮ್ದು ನಂಬರ್ ಪ್ಲೇಟ್ ಬರಬೇಕು. ಮಿಸ್ಟರ್ ವಾಸು ಅಂತ ಯೂಟ್ಯೂಬಲ್ಲಿ, ಮಿಸ್ಟರ್ ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ವಾವ್ ಸಗದ, ನೀವು ಬಿಡಿಸಿರೋದಾ? ಕೊಡೋಗ್ರಿ ಬ್ರೋ, ಮತ್ತೆ ಸೈನ್ ಹಾಕ್ಸ ನೀವು ಹಿಡ್ಕೊಳೋದಕ್ಕ ಇದು? ಓಕೆ ಸೂಪರ್, ಸಗದಾಗಿದೆ. ನೀವು ಎಲ್ಲ ಬೇರೆಯವ್ರದ್ದೆಲ್ಲ ಮಾಡಿದ್ದಾರೆ ಈ ಥರ? ಹಾಂ, ಫುಲ್ ಆರ್ಟಲ್ಲಿ ಒಳ್ಳೆ ಇಂಟ್ರೆಸ್ಟ್ ಇದೆಯಾ? ಓಕೆ, ಅವನ್ನೆಲ್ಲ ಮೀಟ್ ಮಾಡಿದ್ದೀರಾ? ಮಾಡಿದ್ದೀರಾ? ಒಳ್ಳೆ ಆಲ್ ದ ಬೆಸ್ಟ್ ಬ್ರೋ, ಕ್ರೇಜಿ. ನಿಮ್ಮಂಥ ಟ್ಯಾಲೆಂಟ್ಗಳು ಹೊರಗೆ ಬರಬೇಕು. ಸ್ವಲ್ಪ ವೀಡಿಯೋ ಮಾಡಿ ಬಿಡ್ತಾ ಇರ್ರಿ ಇನ್ಸ್ಟಾಗ್ರಾಮಲ್ಲಿ, ಅದ್ರಾಗೆಲ್ಲ ವೀಡಿಯೋಗಳು ಮಾಡ್ತಾಯಿರ್ರಿ. ಸಪೋರ್ಟ್ಗೇನು ಬೇಜಾನ್ಸ್ ಏನೋ ಸಿಗ್ತಾರೆ, ಸಪೋರ್ಟ್ ಮಾಡ್ತಾರೆ, ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಾಗಿರೋದು ನಮ್ಮ ಕೆಲಸ. ಎಷ್ಟು ದಿನಕ್ಕೊಂದು ಫೋಟೋ ಬಿಡ್ತೀರಾ? ಅಂದರೆ ಯಾವಾಗಾದರೂ ಒಂದಿನ ನಿಮಗೆ ಬಂದಾಗ, ಮನಸ್ಸಿಗೆ ಬಂದಾಗ ಮಾಡೋದು? ಓಕೆ ಬರ್ತಾರಂತ ಗೊತ್ತಾಯ್ತಾ? ಹಾಂ ಓಕೆ, ನಾನು ಇನ್ಸ್ಟಾಗ್ರಾಮ್ ತಗೊಳ್ರಿ, ಟ್ಯಾಗ್ ಮಾಡಿರಿ, ಸ್ಟೋರಿ ಏನಾರು ಹಾಕಿದರೆ ಟ್ಯಾಗ್ ಮಾಡಿಕೊಡ್ರಿ. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಮಿಸ್ಟರ್ ಶ್ರೀನಿವಾಸ್ ಅಂತ ಈ ಇನ್ಸ್ಟಾಗ್ರಾಮಲ್ಲಿ. ರ್ಯಾಲಿ ಹೊರಟಿದ್ದೀವಿ. ರ್ಯಾಲಿ ಮುಂದೆ ಫಾರ್ಚುನರು, ಹಿಂದಗಡೆ ನಮ್ಮದು ಕ್ರಿಸ್ಟಾ, ಆ್ಯಂಡ್ ಅದರಿಂದಗಡೆ ಯಾವುದದು ಕಾರು, ಅದರಿಂದಗಡೆ ಟಿಪಿಕಲ್ ಬ್ರೋ ಇದ್ದಾರೆ ಬೈಕಲ್ಲಿ. ಬನ್ನಿ ಒಂದು ರ್ಯಾಲಿ ಮಾಡಿಕೊಂಡು, ಅಲ್ಲೆಲ್ಲ ಇನ್ನೊಂದು ಪ್ರೈವೇಟ್ ಪ್ರಾಪರ್ಟಿ ಇದೆ ಅಂತ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಟಿಫನ್ ಮಾಡಿರ್ತಾರೆ, ಟಿಫನ್ ಮಾಡ್ಕೊಂಡು ಓಡೋಣ. ಬ್ರೋ ಬರ್ತಾರೆ ನೋಡ್ರಪ್ಪ ಅಲ್ಲಿ ಹಿಂದಗಡೆ. ಗೋಲ್ಡನ್ ಕಲರ್ ಹೆಲ್ಮೆಟ್. ಬ್ರೋ ಆರಾಮ್ ಮಾಡಿ.
ಬ್ರೋ ಇನ್ನೊಂದ್ಸಲ ಹೊಡಿರಿ ಬ್ರೋ ಹಾರನ್ ಕ್ರೇಜಿ ಆರಾಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆರಾಮ್ ಫ್ಯಾನ್ಸ್ ನಾವೆಲ್ಲ. ಅದು ಎಲ್ಲಿ ಹೋಗ್ತಾ ಇದೀವಿ ಏನೋ ಗೊತ್ತಿಲ್ಲ. ಇಷ್ಟ ಐತೆ ರೂಟು. ಐಲೆಕ್ಸಲ್ಲಿ ಒಳ್ಳೆ ಆಫ್ ರೋಡ್ ಮಾಡ್ಬೋದು, ಫಾರ್ಚುನರಲ್ಲಿ ಮಾಡ್ಬೋದು, ಕ್ರಿಸ್ಟಾದಲ್ಲಿ ಮಾಡೋಕ್ಕಾಗಲ್ಲ ಸಾರ್. ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಐತೆ. ಅಯ್ಯೋ ಟಚ್ ಆಯ್ತು ನನ್ನ ಗ್ರೌಂಡ್ ಕ್ಲಿಯರೆನ್ಸ್ ಅಂತಷ್ಟೇ ಟಚ್ ಆಯ್ತು. ಇಲ್ಲಿಂದ ಬರ್ತಾ ಇದ್ದಾವೆ ಗಾಡಿಗಳು. ಅದಕ್ಕೆ ಅವರು ಎಕ್ಸ್ಪಲ್ಸ್ ಇರೋ ಗಾಡಿಗಳು ಅಷ್ಟೇ ಬರ್ರಿ ಅಂತ ಹೇಳ್ತಿರೋದಲ್ಲಿ. ಎಕ್ಸ್ಪಲ್ಸ್ ಇರೋ ಗಾಡಿಗಳು ಎರಡು ಪೀಸ್ ಅಂತೀಯಾ? ಹೆಂಗೈತೆ ನೋಡಿ ರೋಡ್ ಇದು. ಏನ್ ಮಾಡಂಗಿಲ್ಲ, ಕುಡಿಬೇಕಷ್ಟೇ. ನೋಡ್ ಮಾರಾಯ ಇಲ್ಲಿ ಎಲ್ಲೆಲ್ಲಿ ಆಫ್ ರೋಡ್ ಮಾಡಿಸ್ತವ್ರೆ. ಅಯ್ಯೋ ಹತ್ತುತ್ತ ಆ ಪಕ್ಕ ನನ್ ಗಾಡಿ ಇಲ್ಲಿ ಮಚ್ಚ ಟಚ್ ಆದ್ರೆ ಏನ್ ಮಾಡ್ತೀಯೋ? ಅಯ್ಯೋ 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 ದೇವ್ರೆ. ವಾವ್ ಸೂಪರ್ ಫ್ಯಾಂಟಾಸ್ಟಿಕ್ ಕ್ರೇಜಿ ಗಾಡಿಗಳು ಬಂದ್ವ ಇಲ್ಲಿ. ಎಲ್ಲಿ ಬರ್ತಾ ಇದಾವೆ. ತಕೊಳ್ರಿ ವಿಡಿಯೋ ತಕೊಳ್ರಿ, ಆಮೇಲೆ ಹಾಕೋಣಂತೆ. ಕ್ರೇಜಿ ಆಫ್ ರೋಡಿಂಗ್ ಕ್ರೇಜಿ ಇದೆ ನೋಡ್ರಪ್ಪ ಪ್ರಾಪರ್ಟಿ. ಇಲ್ಲಿ ಏನಕ್ಕೆ ಬಂದಿದೀವಿ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಐ ಥಿಂಕ್ ಒಟ್ಟಲ್ಲಿ ಬಂದಿದ್ದೀವಿ. ಅವ್ರು ಹೇಳಿದ್ರು ಒಂದು ರೈಡ್ ಐತೆ ಅಂತ. ನಮ್ಮ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಮುಂದೆಗಡೆ ಫಾರ್ಚುನರ್ ಇದೆ, ಇಲ್ಲಿ ಮಾರುತಿ ಸುಜುಕಿ 800 ದಿ ಲೆಜೆಂಡ್. ಆಮೇಲೆ ಇಲ್ಲಿ ಗಾಡಿಗಳು ಬರ್ತಾ ಇದ್ದಾವೆ. ಐಲೆಕ್ಸ್ ಬರ್ತಾ ಇದೆ. ಬಂತಾ? ಓಡು ಬಂತು ನೋಡ್ರಿ ಐಲೆಕ್ಸ್. ಟೀಕೆ ಬರೋದು. ಟೀಕೆ ಬ್ರೋ. ಕ್ರೇಜಿ ರೈಡ್. ಅಷ್ಟು ಎಕ್ಸ್ಪಲ್ಸ್ ಯಾವ ಮಚ್ಚ? ನಮ್ದೊಂದು ತರಬೇಕಿದೆ ಎಕ್ಸ್ಪಲ್ಸ್, ಚೆನ್ನಾಗಿರೋದು. ಇಷ್ಟ ಐ ಥಿಂಕ್. ನೋಡಿ ಟಿಫನ್ ಕೂಡ ಮಾಡಿಸಿದ್ದಾರೆ. ಪಲಾವ್ ಮತ್ತು ಕೇಸರಿ ಬಾತು. ಅಲ್ಲೇ ಏನ್ ಮಾಡ್ತೀನಿ ಬ್ರೋ, ಹೋಗ್ತೀಯಾ? ಝೂಮ್ ಆಗಲ್ವಾ ಮಚ್ಚಿ ನಿನ್ ಗಾಡಿ ದೂಡ ಹರಿತಾರೆ ಫಿಕ್ಸ್. ಗಾಡಿ ಬ್ರೋ ನಿನ್ ಗಾಡಿ ತಗೊಂಡೋಗ್ರಿಗೆ ಇವ್ನು ಈಚೆ ಕಂಬಿಟ್ಟೇನೆ ಬ್ರೋ. ಇಲ್ಲ ನೋಡು ಬ್ರೋ, ಆ ಹುಡುಗ ಸೈಲೆಂಟ್ ಆಗಿದ್ದಾನೆ. ಬಟ್ ಹೋಗ್ ಬ್ರೋ, ಲಾಂಗ್ ಹೇಳ್ಕ ಬ್ರೋ, ಲಾಂಗ್ ಹೇಳ್ಕೊ. ಕಟ್ಟಿಂಗ್ಸ್ ಆಗಲ್ಲ, ಲಾಂಗ್ ಹೇಳ್ಕೊಂಡು ಹೋಗ್ ಬ್ರೋ, ಹೋಗ್ತೀಯ ಹೋಗ್ ಬ್ರೋ. ಇನ್ನು ಒಂದ್ ರೌಂಡ್ ಬಿಡ್ಬೇಡ, ಕಾಲ್ ಬಿಡ್ಬೇಡ. ಹೊಡಿ ಬ್ರೋ ಎಕ್ಸ್ಟ್ರಾನೇ ಹೊಡೆದ್ಬಿಡು, ಏನ್ ಬೇಜಾರಿಲ್ಲ. ವಿಡಿಯೋ ಆಫ್ ಮಾಡಿ ಕ್ಯಾಮ್ರಾ ಆಫ್. ಟಿಪಿಕಲ್ ಬ್ರೋದು ಗಾಡಿ ಇಲ್ಲಿದೆ. ಟಿಪಿಕಲ್ ಬ್ರೋ ಅಲ್ಲಿ ಕಾಣ್ತಾ ಇದ್ದಾರೆ ನೋಡ್ರಿ, ಸ್ಪೆಕ್ಟ್ ಹಾಕ್ಕೊಂಡು ಹೀರೋ ಥರ. ಇವಾಗ ರೈಡ್ ನಡೀತಾ ಇದೆ ಇಲ್ಲಿ. ನಾನು ಎಕ್ಸ್ಪಲ್ಸ್ ತರಬೇಕಿತ್ತು, ಇಲ್ಲೆಲ್ಲ ರೈಡು ಆಫ್ ರೋಡಿಂಗ್ ಎಲ್ಲ ಇತ್ತು. ನಾನು ಎಕ್ಸ್ಪಲ್ಸ್ ಏನಿದ್ರೆ ಚೆನ್ನಾಗಿರೋದು. ಬಟ್ ಏನು ಮಾಡ್ತೀರಾ, ಈ ಟೈಮು ಯಾವುದೋ ಕ್ರಿಸ್ಟಾದಲ್ಲಿ ಬಂದುಬಿಟ್ಟಿದ್ದೀನಿ ಮಿಸ್ ಆಗಿ. ನೆಕ್ಸ್ಟ್ ಟೈಮ್ ಏನಾದ್ರು ಆರ್ಗನೈಸ್ ಮಾಡಿದರೆ ಇದು ಎಕ್ಸ್ಪಲ್ಸಲ್ಲಿ ಬಂದುಬಿಡ್ತೀವಿ. ಇವಂದು ಐತೆ ಎಕ್ಸ್ಪಲ್ಸು, ನಮ್ಮ ಹುಡುಗಂದು. ನಮ್ಮದೊಂದು ಎಕ್ಸ್ಪಲ್ಸು ಚೆನ್ನಾಗಿರ್ತಾ ಇತ್ತು ರೈಡ್ ಮಾಡೋದಕ್ಕೆ. ಬಟ್ ನೀವು ಸಾವುಕಾರ ಮಂದಿ ಕ್ರಿಸ್ಟ ಎತ್ಕೊಂಡ್ಬರ್ತೀರಾ. ವಿ ಮಿಸ್ ರೈಡ್. ನೋಡ್ರಿ ದ ಫೇಮಸ್ 111 ಮೈಸೂರು ಟಿಪಿಕಲ್. ಬ್ರೋ ಥ್ಯಾಂಕ್ ಯು ಬ್ರೋ, ಹೊರಡ್ತೀನಿ. ಲೇಟಾಗಿದೆ, ತೋಟದಲ್ಲಿ ಕೆಲಸ ಐತೆ. ಸಿಗೋಣ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಬ್ರೋ. ಥ್ಯಾಂಕ್ ಯು ಬ್ರೋ, ನೋಡಿ ಖುಷಿ ಆಯಿತು ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸರಿ ಬನ್ನಿ ಓಡೋಣ. ಚೆನ್ನಾಗಿತ್ತು, ಒಂದು ರೈಡ್ ಮಾಡಾಯಿತು. ನೋಡೋಣ, 1 ನಿಮಿಷ 12 ಸೆಕೆಂಡಲ್ಲಿ ಬಂದಿದ್ದೀನಿ. ಅಣ್ಣ ರೈಡ್ ಕಂಪ್ಲೀಟ್ ಮಾಡೋಣ. ನೋಡೋಣ, ಆದರೆ ಪ್ರೈಸ್ ಬಂದರೆ ಶೋರೂಮಲ್ಲಿ ನೇತಾಕಿರ್ತಾರೆ ಅಷ್ಟೇ, ಹೋಗಿಸ್ಕೊಂಬರೋದಷ್ಟೇ. ಬಟ್ ಟಿಪಿಕಲ್ ಬ್ರೋನ ಮೀಟಾಗಿ ಒಳ್ಳೆ ಖುಷಿ ಆಯಿತು. ಬನ್ನಿ ಹೊರಡೋಣ, ತೋಟದಲ್ಲಿ ಕೆಲಸ ಇದೆ, ಬಿಟ್ಟು ಬರೋಂಗಿಲ್ಲ. 3 ಗಂಟೆ ಕರೆಂಟ್ ಕೊಡ್ತಾರೆ. ಲೆಟ್ಸ್ ಗೋ. ಹಿಂಗೆ ಹೋಗೋಣ ಬಾ ಮಗ. ಇಲ್ಲ ಚೆನ್ನಾಗೈತೆ. ಆ್ಯಂಡ್ ಎಲ್ಲೇ ಐಲೆಕ್ಸ್ ಇದೆ ನೋಡ್ಕೊಂಬಿಟ್ರಿ. ಲಾಸ್ಟ್
ಲಾಸ್ಟ್ ಟೈಮ್ 1 ನೆಕ್ಸ್ಟ್ ಯಾವಾಗ ಸಿಗ್ತಾರೋ ಗೊತ್ತಿಲ್ಲ. ಐ ಥಿಂಕ್ ಮೇ ಬಿ ನೋಡೋಣ. ಬಾಯ್ ನೋಡ್ರಪ್ಪ, ನಮ್ಮ ಫ್ರೆಂಡು ಟಿಪಿಕಲ್ ಕಡೆಯಿಂದ ಒಂದು ಗಿಫ್ಟ್ ತೊಗೊಂಡಿದ್ದಾನೆ. ಅಂದರೆ ಕ್ವಿಝ್ ನಡೀತಾ ಇತ್ತು. ಕ್ವಿಝಲ್ಲಿ ಫಸ್ಟ್ ಕೈ ಯಾರೇ ತರ್ತಾರೋ ಅವ್ರದ್ದು ಆನ್ಸರ್ ಹೇಳ್ಬೋದು. ಇವನು ಯಾವುದೋ ಕ್ವಶನ್ ಕೇಳಿದ್ರು, ರೈಡ್ ಬೈ ವೈರ್ದು ಏನೋ ಕ್ವಶನ್ ಕೇಳಿದ್ರು. ಪಟ್ಟಂತ ಥರ್ಡಲ್ ರೆಸ್ಪಾನ್ಸ್ದು. ಆಮೇಲೆ ಪಟ್ಟಂತ ಎತ್ತಿದ ಹೋಗ್ಬರೋದು. ಅದರಲ್ಲಿ ಫಸ್ಟ್ ಪ್ರೈಸ್ ಬಂದೈತೆ. ನೋಡೋಣ, ಓಪನ್ ಮಾಡಿ. ಫಸ್ಟ್ ಪ್ರೈಸ್ ಅಂದರೆ ಯಾರು ಫಸ್ಟ್ ಹೇಳ್ತಾರೋ ಅವರಿಗಿಂತ ಒಂದು 10 ಜನ ಸೆಲೆಕ್ಟ್ ಮಾಡಿದ್ರು. ಓಪನ್ ಮಾಡಿ, ಬೇಗ ಓಪನ್ ಮಾಡಬೇಕು. ಮಾಡೋಣ. ಇದ್ರಾಗ ಸ್ಟೋರೇಜ್ ಇಲ್ಲ, ಸ್ಟೋರೇಜ್ ಅಂತೀನಿ, ಲ್ಯಾಗ್ ಆಗಿಬಿಡುತ್ತೆ ವಿಡಿಯೋ ಫುಲ್ಲು. ಏನೋ ಅದು H1 ಇಂಟರ್ಕಾಮು, ಹೆಲ್ಮೆಟ್, ಬ್ಲೂಟೂತ್ ಹೆಡ್ಸೆಟ್ದು. ಎಷ್ಟೈತಪ್ಪ ದುಡ್ಡು ಇದರಲ್ಲಿ? ಏನೇನೋ ಐತಲ್ಲ, ಬ್ಯಾಟ್ರಿ, ಚಾರ್ಜಿಂಗು, ವಾಯ್ಸ್ ಅಸಿಸ್ಟು. 2499 ರೂಪಾಯಿ ವರ್ತ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಅದು ಒಳ್ಳೆ ಯೂಟ್ಯೂಬರಿಂದ ನಿನಗೆ ಸಿಕ್ಕಿರೋದು ಏನೋ ಖುಷಿ ಆಗುತ್ತೆ. ಓಕೆ ಗಾಯ್ಸ್, ತುಂಬಾ ಖುಷಿ ಆಯಿತು ಟಿಪಿಕಲ್ ಜೊತೆ ಮಾತಾಡಿದ್ದು. ಆ್ಯಂಡ್ ಅವರು ಒಂಥರ ಹೆಂಗೆ ಮನುಷ್ಯ ಅಂತಂದರೆ ಎಲ್ಲರೂ ಬಾಚಿ ತಪ್ಕೊಳ್ಳೋ ಅಂಥ ಮನಸ್ಸು ಅವ್ರದ್ದು. ಮತ್ತು ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲರನ್ನೂ ಹೋದವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ಆಮೇಲೆ ಕಂಡುಹಿಡಿತಾರೆ. ಸೊ ಒಂದ್ಸಲಿ ಮಾತಾಡ್ಸಿದ್ರೆ ಮತ್ತೆ ನೆಕ್ಸ್ಟ್ ಟೈಮು ನೀವೆಲ್ಲ ಬ್ರೋ ಅಂತಂದ್ಬಿಟ್ಟು ಮತ್ತೆ ಮಾತಾಡಿಸ್ತಾರೆ. ಅದೊಂದು ಖುಷಿ ಆಗುತ್ತೆ. ಆ್ಯಂಡ್ ಅದೇ ಗತ್ತಲೆ ನಾವು ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಹುಡುಗರನ್ನೆಲ್ಲ ಹಾಕ್ಕೊಂಡು ಕಾರಲ್ಲಿ ಹೋಗಿದ್ದು. ಎಕ್ಸ್ಪಲ್ಸ್ ತಗೊಂಡೋಗ್ಬೇಕಿತ್ತು, ಅಲ್ಲಿ ರ್ಯಾಲಿ ಇದಿತ್ತು, ಇವೆಂಟ್ ಇತ್ತು ಆಫ್ ರೋಡ್ದು. ಆದರೂ ನಾನು ನೋಡಿದ್ರೆ ಅಂದ್ಕೊಳ್ತೀನಿ ಎಲ್ಲ ವೀಡಿಯೋನ. ಅದರಲ್ಲಿ ನಮ್ಮ ಫ್ರೆಂಡ್ ಇನ್ನೊಬ್ಬ ಗಾಡಿ ತೊಗೊಂಡಿದ್ದ, ಅವನ ಗಾಡೀಲಿ ತೊಗೊಂಡು ನೋಡಿದೆ. ಅದರಲ್ಲಿ 1.12 ಮಿನಿಟ್ಸ್, 1 ನಿಮಿಷ 12 ಸೆಕೆಂಡ್ ಒಳಗಡೆ ಯಾರು ಟ್ರ್ಯಾಕ್ನ ಕಂಪ್ಲೀಟ್ ಮಾಡ್ತಾರೋ ಅವರಿಗೆ ಇಷ್ಟು ಪ್ರೈಸ್ ಅಂತ ಇರುತ್ತೆ. ನಾನು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಬಂದುಬಿಟ್ಟೆ. ನೋಡೋಣ ಅವ್ರು ಏನಾದ್ರು ಕಾಲ್ ಗೀಲ್ ಮಾಡಿದರೆ ಅವ್ರ ಹತ್ರ ಇರುತ್ತೆ ಪ್ರೈಸು, ಹೋಗಿ ಇಸ್ಕೊಂಬಂದ್ರೆ ಆಯಿತು. ಆ್ಯಂಡ್ ಇಷ್ಟೇ ಇವರು ಚೆನ್ನಾಗಿತ್ತು ಒನ್ ಡೇ. ಆ್ಯಂಡ್ ಅದು ತುಂಬ ದಿನದ ಕನಸಿತ್ತು, ಮಾತಾಡಿಸ್ಬೇಕು, ಸಿಗಬೇಕಿತ್ತು. ಅವಾಗೆಲ್ಲ ಮೈಸೂರಿಗೆ ಹೋಗಿ ಬರ್ತಾಯಿದ್ವಿ, ಬಟ್ ಸಿಗ್ತಾ ಇರಲಿಲ್ಲ. 4 ವರ್ಷದಿಂದನೂ ಅವ್ರ ವೀಡಿಯೋಸ್ ನೋಡ್ಕೊಂಡು ಬರ್ತಾಯಿದ್ದೀನಿ. ಹಂಗಾಗಿ ಇವತ್ತು ನಮ್ಮ ದುರ್ಗಕ್ಕೆ ಬಂದಿದ್ದರು. ಹಂಗಾಗಿ ಎಲ್ಲರೂ ಹುಡುಗರನ್ನೆಲ್ಲ ಹಾಕ್ಕೊಂಡು ಹೋಗಿ ನೋಡಿಕೊಂಡು ಮಾತಾಡಿಸ್ಕೊಂಡು, ಹತ್ರದಿಂದ ಎಲ್ಲ ಮಾತಾಡಿಸ್ಕೊಂಡು, ಅವ್ರ ಕಾರ್ ನೋಡಿಕೊಂಡು, ಯಾವುದದು ಟಾಟಾ ಐಲೆಕ್ಸ್ ತೊಗೊಂಡಿದ್ದಾರೆ, ಅದನ್ನೆಲ್ಲ ನೋಡಿಕೊಂಡು. ಸುಮಾರು ಗಾಡಿಗಳಿದ್ದಾವೆ, ಬಟ್ ಅದೊಂದು ಒಳ್ಳೆ ಚೆನ್ನಾಗಿದೆ ಗಾಡಿ ನೋಡೋದಕ್ಕೆ. ಅಷ್ಟೇ ಗುರು, ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.